ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಹೊಸತಾಗಿ ಟೆಂಪಲ್ಸ್ ಕನೆಕ್ಷನ್ ಬಗ್ಗೆ ಒಂದು ವೀಡಿಯೋಸ್ಗಳನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಟೆಂಪಲ್ಸ್ ಬಗ್ಗೆ ತುಂಬ ಜನರಿಗೆ ಗೊತ್ತಿರುತ್ತೆ. ಅಂದರೆ ಈಗ ಕೆಲವೊಂದು ಭಾಗಗಳದವರಿಗೆ ಆ ಟೆಂಪಲ್ಸ್ ಇದು ಮಾತ್ರ ಗೊತ್ತಿರುತ್ತೆ. ದೂರದಿಂದ ಪ್ರಯಾಣ ಮಾಡಿ ಬಂದವರಿಗೆ ಆ ಟೆಂಪಲ್ಸ್ಗಳ ಬಗ್ಗೆ ಗೊತ್ತಿರುತ್ತೆ ಮತ್ತು ಐತಿಹಾಸಿಕ ಬಗ್ಗೆ ಗೊತ್ತಿರುತ್ತೆ. ಇನ್ನು ಕೆಲವರಿಗೆ ವಿಡಿಯೋಗಳ ಮುಖಾಂತರ ಗೊತ್ತಿರುತ್ತೆ. ಮತ್ತು ಇನ್ನು ಕೆಲವರ ಬಗ್ಗೆ ಅಲ್ಲಿ ಏನು ಕಾಣಿಕೆ ಕೊಟ್ಟರೆ ಏನು ನಮ್ಮ ಕೋರಿಕೆಗಳು ಬೇಗ ಈಡೇರ್ತದೆ ಅಂಥೇಳಿ ಕೆಲವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಭೇಟಿ ಕೊಡೋದು ಮಾತ್ರ ಅಲ್ಲ, ನಾವು ಆ ದೇವರ ಶಕ್ತಿಯನ್ನು ನಾವು ತಿಳ್ಕೊಬೇಕು. ದೇವಸ್ಥಾನಕ್ಕೆ ಫಸ್ಟ್ ಆಫ್ ಆಲ್ ಯಾಕೆ ಹೋಗಬೇಕು ಅನ್ನೋದನ್ನು ನಾನು ಹೇಳ್ತೇನೆ. ದೇವಸ್ಥಾನಕ್ಕೆ ಹೋಗೋದ್ರಿಂದ ನಮ್ಮ ಮನಸ್ಸು ಶಾಂತಿ ಆಗುತ್ತೆ ಮತ್ತು ನಮ್ಮಲ್ಲಿರೋ ಭಯಗಳೆಲ್ಲ ಹೋಗಲಾಡಿಸುತ್ತೆ. ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋಗೋದ್ರಿಂದ ನಮ್ಮಲ್ಲಿರೋ ಒಂದು ಬೇಡಿಕೆಗಳಾಗಿರ್ಬೋದು, ಕೋರಿಕೆಗಳಾಗಿರ್ಬೋದು ಅಥವಾ ನಮ್ಮ ಆತ್ಮಬಲಗಳನ್ನು ಹೆಚ್ಚಿಸ್ಬೋದು. ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ನಮ್ಗೆ ಯಾರೂ ಇಲ್ಲ ಅಥವಾ ನಾವು ಒಬ್ಬಂಟಿಯಾಗಿದ್ದೇನೆ ಅಥವಾ ಯಾರ ಹತ್ರ ಹೇಳ್ಕೊಂಡ್ರೆ ಕೂಡ ಯಾರ ಮೇಲೂ ನನಗೆ ನಂಬಿಕೆ ಇಲ್ಲ ಅಂತ ಹೇಳೋರು ಟೆಂಪಲ್ಸ್ಗಳಿಗೆ ಹೋಗಿ ನಿಮ್ಮ ಕಷ್ಟ ಸುಖಗಳನ್ನು ದೇವರ ಹತ್ರ ಹಂಚ್ಕೊಳ್ಳಿ ಮತ್ತು ನಿಮ್ಮ ಮನಸ್ಸನ್ನು ಹಗುರ ಮಾಡ್ಕೊಳ್ಳಿ. ದೊಡ್ಡವರೊಂದು ಮಾತು ಹೇಳ್ತಾರೆ, ನಿಮ್ಮ ಮನಸ್ಸಲ್ಲಿ ಏನೇ ಇದ್ದರೆ ಅದನ್ನು ಇಟ್ಟು ಕೊರಗಬೇಡ, ಅದನ್ನು ಹೇಳು. ಒಂದು ಮನಸ್ಸು ಭಾರ ಆಗ್ತದೆ. ಮನಸ್ಸು ಯಾವಾಗ ಇನ್ನೊಬ್ಬರ ಹತ್ರ ಹೇಳ್ಕೊತೀಯಾಗ ಹಗುರ ಆಗ್ತದೆ. ಈಗಿನ ಜನ್ರೇಷನಲ್ಲಿ ನಾವು ಇನ್ನೊಬ್ಬರ ಹತ್ರ ಹಂಚ್ಕೊಳ್ಳೋದೇ ಒಂದು ದೊಡ್ಡ ತಪ್ಪಾಗಿರ್ತದೆ. ಯಾಕಂದರೆ ಸೃಷ್ಟಿ ಅಂದರೆ ಒಂದಕ್ಕೊಂದು ಇನ್ನೂ ಜಾಸ್ತಿನೇ ಕ್ರಿಯೇಟ್ ಆಗ್ತದೆ. ಅಂದರೆ ಏನಾದರೂ ಕೆಟ್ಟ ಘಟನೆಗಳಾಗಿರ್ಬೋದು ಅಥವಾ ಒಂದಕ್ಕೆರಡು ಹೇಳೋದಾಗಿರ್ಬೋದು. ನಾವು ಯಾರ ಹತ್ರ ನಂಬಿಕೆ ಇಡಬೇಕು ಅನ್ನೋದು ಈ ಕಾಲದಲ್ಲಿ ಒಂದು 1000ಕ್ಕೆ ಒಬ್ಬರು ಒಳ್ಳೆಯವ್ರ ಥರ ಇರ್ತಾರೆ. ಹಾಗಾಗಿ ಈಗ ಮುಖವಾಡಗಳೇ ಜಾಸ್ತಿ. ಆದ್ದರಿಂದ ನಾವು ಟೆಂಪಲ್ಸ್ ಆದಷ್ಟು ನಮಗೆ ದೇವರೇ ಎಲ್ಲದಕ್ಕೂ ಸೊಲ್ಯೂಷನ್ಸ್ ಕೊಡೋದು. ಸೊ ಡೈರೆಕ್ಟಾಗಿ ನಾವು ದೇವರ ಹತ್ರನೇ ಹೇಳಿ ದೇವರ ಹತ್ರನೇ ಒಂದು ಸೊಲ್ಯೂಷನ್ ತೊಗೊಳ್ಳೋದು ಬೆಟರ್ ಅನ್ನಿಸ್ತದೆ. ಹಾಗಾಗಿ ನಮ್ಮದೇನೇ ಕಷ್ಟಗಳಾಗಿರ್ಬೋದು, ಪ್ರಾಬ್ಲಮ್ಗಳಾಗಿರ್ಬೋದು, ದೇವರ ಮುಂದೆ ನೀವು ಶರಣರಾಗಿ ಆಗ ನಿಮಗೆ ಖಂಡಿತ ದೇವರು ಕೈ ಬಿಡೋದಿಲ್ಲ. ಹಾಗಾಗಿ ನಾವು ಎಷ್ಟೇ ಶ್ರೀಮಂತರಾಗಿರ್ಬೋದು ಅಥವಾ ಎಷ್ಟೇ ನಮ್ಮ ಹತ್ರ ಹಣ ಆಗಿರ್ಬೋದು, ಬಟ್ ನೆಮ್ಮದಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಲಕ್ಷ ಕೋಟಿ ಹಣ ಇದ್ದರೆ ಕೂಡ ನಮ್ಮ ಹತ್ರ ಏನೋ ನೆಮ್ಮದಿ ಅನ್ನೋದು ಇರೋದಿದ್ರೆ ಆ ಲೈಫಿಗೆ ಒಂದು ಅರ್ಥ ಇರೋದಿಲ್ಲ. ಹಾಗಾಗಿ ಒಂದು ಸಾಮಾನ್ಯ ವ್ಯಕ್ತಿ ತನ್ನ ಬಡತನ ಇದ್ದರೂ ಕೂಡ ಅವನು ಖುಷಿ ನೆಮ್ಮದಿ ಅಂದಿದ್ರೆ ಅದು ಅವನ ಜೀವನೇ ಒಂದು ಏನು ಸಂತೋಷಕರ ಜೀವನ ಅಥವಾ ಅವನ ಜೀವನಷ್ಟು ಐಷಾರಾಮಿ ಜೀವನ ಮತ್ತೆ ಅದು ಇರೋದಿಲ್ಲ. ಹಾಗಾಗಿ ನಿಮಗೆ ಕೂತಲ್ಲೇ ಎಲ್ಲ ದೇವಸ್ಥಾನಗಳ ಬಗ್ಗೆ ಮಾಹಿತಿ ಸಿಗಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಏನೇ ಅಂದರೆ ಟೆಂಪಲ್ಸ್ಗಳ ಬಗ್ಗೆ ನಾನೊಂದು ವೀಡಿಯೋಸ್ಗಳನ್ನು ಟೆಂಪಲ್ಸ್ ಬಗ್ಗೆ ಮತ್ತು ಅದರ ಐತಿಹಾಸಿಕ ಬಗ್ಗೆ ಮತ್ತು ಪವಾಡಗಳು ಮತ್ತು ಏನು ದೇವರಿಗೆ ಕಾಣಿಕೆ ಕೊಟ್ಟರೆ ನಮಗೆ ಆ ದೇವರು ಒಲಿತಾರೆ ಅನ್ನೋದನ್ನು ನಾನು ವಿವರಣೆಯೊಂದಿಗೆ ನಾನು ವೀಡಿಯೋಸ್ಗಳಲ್ಲಿ ಫೋಟೋಸ್ಗಳ ಮೂಲಕ ನಾನು ಅದನ್ನು ಅಪ್ಲೋಡ್ ಮಾಡ್ತೇನೆ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಿಮ್ಮ ಆ ದೇವಸ್ಥಾನಕ್ಕೆ ಹೋದರೆ ನೀವು ಈಸಿಯಾಗಿ ಆ ದೇವರಿಗೆ ಕಾಣಿಕೆ ಕೊಡ್ಬೋದು.